Hi, hello everyone. Welcome to my YouTube channel. This is Nawaz. So let's discuss about introduction of computer part 2. Advantages and disadvantages of computer. Advantages: speed. ಸ್ಪೀಡ್ ಅಂದ್ರೆ ನಾವು ಕಂಪ್ಯೂಟರ್ ಇಂದ ಬೇಗ ಟೈಪ್ ಮಾಡಬಹುದು. ಏನಾನ ವೆಬ್ಸೈಟ್ ಇದ್ರೆ ಬೇಗ ಕ್ವಿಕ್ ಆಗ ಟೈಪು ಇಲ್ಲ ವೆಬ್ಸೈಟ್ ಅಲ್ಲಿ ಕ್ವಿಕ್ ಎಕ್ಸೆಪ್ಟ್ ಮಾಡಬಹುದು. ಇನ್ನ ನಿಮ್ಗೆ ಬೇಕಾದ ಅಡ್ವಾಂಟೇಜಸ್: ಎಕ್ಸ್ಪೆನ್ಸಿವ್, ಜಾಸ್ತಿ ಕಾಸಾಗುತ್ತೆ. ಇವಾಗ ನಾರ್ಮಲಿ ಸಿಕ್ಕುತ್ತೆ ನಿಮ್ಗೆ 30,000 40,000 ಅಲ್ಲಿ. ಅಂದ್ರೆ ಎಕ್ಸ್ಪೆನ್ಸಿವ್ ಜಾಸ್ತಿ, 1-2.5 ಲಕ್ಷ 3 ಲಕ್ಷ ಆಗುತ್ತೆ. ಎಕ್ಸ್ಪೆಂಡ್ ಕಂಪ್ಯೂಟರ್. ನಿಮ್ಗೆ ಎಕ್ಸ್ಪೆಂಡ್ ಕಂಪ್ಯೂಟರ್ ಅಂದ್ರೆ ಗೊತ್ತಾ? ಬನ್ನಿ ನಾನು ಹೇಳ್ಕೊಡ್ತೀನಿ. ಎಕ್ಸ್ಪೆಂಡ್ ಕಂಪ್ಯೂಟರ್ ಕಾಮನ್ಲಿ ಆಪರೇಟಿಂಗ್ ಮಷಿನ್ ಪರ್ಪಸ್ಫುಲಿ ಯೂಸ್ಡ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ರಿಸರ್ಚ್. ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಎಕ್ಸ್ಪೆಂಡ್ ಕಂಪ್ಯೂಟರ್ ಬಗ್ಗೆ. ಇವಾಗ ನಾನು ಹೇಳಿದೀನಿ. ವಾಟ್ ಈಸ್ ಇನ್ಪುಟ್? ದ ಇನ್ಸ್ಟ್ರಕ್ಷನ್ಸ್. ನಾವು ಕೂಡ ಮಾಹಿತಿಯನ್ನ ನಾವು ಯೂಸರ್, ದ ಇನ್ಸ್ಟ್ರಕ್ಷನ್ ಗಿವೆನ್ ಬೈ ದ ಯೂಸರ್, ನಾವು ಕೂಡ ಮಾಹಿತಿಯನ್ನ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಪ್ರೊಸೆಸ್ ಆಗಿ ಆಗೋ ರೀತಿನ ಇನ್ಪುಟ್ ಅಂತಾರೆ. ವಾಟ್ ಈಸ್ ಔಟ್ಪುಟ್? ಔಟ್ಪುಟ್ ಅಂದ್ರೆ ದ ಇನ್ಫಾರ್ಮೇಶನ್. ನಾವು ಕೂಡ ಮಾಹಿತಿ ಅಂದ್ರೆ ನೀವು ಫೈಲ್ ಇರ್ಬೋದು, ವಿಡಿಯೋ ಇರ್ಬೋದು, ಪಿಕ್ಚರ್ ಇರ್ಬೋದು, ನೀವೇನ ಒಂದು ಸೆಂಡ್ ಮಾಡ್ತಾ ಇದ್ದೀರಾ, ಆ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಎಲ್ಲಾಗುತ್ತೆ ಅಂದ್ರೆ ಪ್ರೊಸೆಸಿಂಗ್ ಪಾರ್ಟ್ ಅಲ್ಲಿ ಸಿಪಿಯು ಪ್ರೊಸೆಸಿಂಗ್ ಆಗುತ್ತೆ. ನಿಮ್ಗೆ ಸಿಪಿಯು ಫುಲ್ ಫಾರ್ಮ್ ಗೊತ್ತಾ? ಬನ್ನಿ ನಾನು ಹೇಳ್ಕೊಡ್ತೀನಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಪ್ರೊಸೆಸ್ ಆಗಿ ಸೆಂಡ್ ಬೈ ದ ಕಂಪ್ಯೂಟರ್ ಆರ್ ಎಲೆಕ್ಟ್ರಾನಿಕ್ ಡಿವೈಸ್. ಕಂಪ್ಯೂಟರ್ ಆಗಿರ್ಲಿ, ಇಲ್ಲ ಯಾವ್ದಾನ ಪ್ರಿಂಟರ್, ಪ್ರೊಜೆಕ್ಟರ್, ಯಾವ್ದಾನ ಬೇರೆ ಆಗಿರ್ಲಿ, ಅದರಿಂದ ಸೆಂಡ್ ಮಾಡೋದು. ವಾಟ್ ಆರ್ ದ ಪಾರ್ಟ್ಸ್ ಆಫ್ ಪ್ರೊಸೆಸಿಂಗ್ ಯೂನಿಟ್? ವಾಟ್ ಆರ್ ದ ಪಾರ್ಟ್ಸ್ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಸಿಪಿಯು ಅಲ್ಲಿ ಬಿಡಿ ಭಾಗಗಳನ್ನ ನಾನು ಹೇಳ್ಕೊಡ್ತೀನಿ ಬನ್ನಿ. ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೋಮ್ ರೀಡ್ ಓನ್ಲಿ ಮೆಮೊರಿ, ಹಾರ್ಡ್ ಡಿಸ್ಕ್, ಹಾರ್ಡ್ ಡ್ರೈವ್, SSD, ಕೂಲಿಂಗ್ ಫ್ಯಾನ್, ಕ್ಯಾಬಿನೆಟ್. ವಿಡಿಯೋಸ್ ಅನ್ನ ನೋಡಕ್ಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅವರ್ ಚಾನಲ್.